ಎಲ್ಲರಿಗೂ ನಮಸ್ಕಾರ. ಆಚಾರ್ಯ IASಗೆ ಸ್ವಾಗತ. ಇವತ್ತು ನಾವು ನಿಮ್ಮ ಮುಂದೆ ಈಗ 2024 ನಾಗರಿಕ ಸೇವಾ ಪರೀಕ್ಷೆ ಅದರ ಎರಡನೇ ಪತ್ರಿಕೆಯಾದಂತಹ CSAT ಅಂತ ನಾವೇನು ಕೇಳ್ತೀವಿ, ಬುದ್ಧಿಮತ್ತೆಯ ಪರೀಕ್ಷೆಯ ಪತ್ರಿಕೆ ಅದನ್ನು ನಾವು ಈಗ ಚರ್ಚೆ ಮಾಡಕ್ಕೆ ಹೊರಟಿದ್ದೀವಿ. ಈ ಚರ್ಚೆಯಲ್ಲಿ ಮುಖ್ಯವಾಗಿ ನಾನು ಈ ಗಣಿತದ ಪ್ರಶ್ನೆಗಳೇನಿದ್ದಾವೆ, ಏನು ಬುದ್ಧಿಮತ್ತೆಯ ಪ್ರಶ್ನೆಗಳೇನಿದ್ದಾವೆ ಅದನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇದರಲ್ಲಿ ನಾವು ಈ ಇಂಗ್ಲಿಷ್ ಕಾಂಪ್ರಹೆನ್ಷನ್ ಅಂತ ಏನು ಬರುತ್ತಲ್ಲ ಪ್ಯಾರಾಗ್ರಾಫ್ಸು, ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ಉಳಿದ ಎಲ್ಲ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಸೊ ಎಲ್ಲರಿಗೂ ಮತ್ತೊಂದು ಸತಿ ಸ್ವಾಗತ. ಈ ವರ್ಷದ ನಾವು CSAT ಪತ್ರಿಕೆಯನ್ನು ನೋಡಿದ್ರೆ ಹಳೆ ವರ್ಷಗಳಿಗಿಂತ ಅಂದರೆ ಈಗ 2018ರಿಂದ ಏನು ಶುರುವಾಗಿದೆ, 18, 19, 20, 21, 22, 23ಕ್ಕೆ ನಾವು ಹೋಲಿಸಿದ್ರೆ ಈ ವರ್ಷದ ಪತ್ರಿಕೆ ಸ್ವಲ್ಪ ಸುಲಭವಾಗಿತ್ತು, ಅಂದರೆ ಕಂಪೇರಿಟಿವ್ಲಿ. ಆಮೇಲೆ ಈ ಪತ್ರಿಕೆಯಲ್ಲಿ ಅಟ್ಲೀಸ್ಟ್ ಒಂದು 10 ಪ್ರಶ್ನೆಗಳು ಹೆಂಗಿರ್ತವಂತಂದರೆ ಅದು ಏನು ತಲೆ ಓಡಿಸಲಾರ್ದೆ, ಜಾಸ್ತಿ ಯೋಚನೆ ಮಾಡಲಾರ್ದೆ ನಾವು ಮಾಡುವಂಥದ್ದು. ಸೊ ಅಲ್ಲೊಂದು 10 ಕ್ವೆಶನ್, ಕಷ್ಟಪಟ್ಟರೆ ಇನ್ನೊಂದು 15 ಕ್ವೆಶನ್ನ ಆರಾಮಾಗಿ ಮಾಡುವಂಥದ್ದು. ಸೊ ಅಲ್ಲಿ ಸ್ವಲ್ಪ ಒಂದು 10-15 ಕಾಂಪ್ರಹೆನ್ಷನ್ ಅಂತ ತಗೊಂಡ್ರೆ ಈ ಪೇಪರ್ನಲ್ಲಿ ಪಾಸ್ ಹಾಕೋದೇನು ಕಷ್ಟ ಇರಲಿಲ್ಲ. ಅಂದರೆ 200ಕ್ಕೆ 66 ತಗೊಳ್ಳೋದ್ರಲ್ಲಿ ಏನೂ ತೊಂದರೆ ಇರಲಿಲ್ಲ. ಆದರೆ ನಾವು 66ನ್ನು ತಗೊಳಕ್ಕಾಗ್ತಾ ಇಲ್ಲ ಅನ್ನೋರು ದಯವಿಟ್ಟು ತಾವು ಈ CSAT ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂತಂತಂದರೆ ಭವಿಷ್ಯ ನೀವು ಅಂದರೆ ಈ GS ಪೇಪರಲ್ಲಿ ಎಷ್ಟೇ ಚೆನ್ನಾಗಿ ತಯಾರಿ ನಡೆಸಿದ್ರೂ ಕೂಡ ಅದು ಪೂರಕವಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ದಿನಕ್ಕೆ 1 ತಾಸು 2 ತಾಸು ನೀವು CSAT ಮಾಡ್ರಿ. ಬೇರೆ ಎಲ್ಲ ಎಕ್ಸಾಮ್ಗಳಿಗೂ ಇದೇ ಪ್ರಶ್ನೆಗಳೇ ಬರುತ್ತೆ. ಸೊ ನಾವು ಇದನ್ನ ಸ್ಥೂಲವಾಗಿ ಗಮನಿಸಿದ್ರೆ ನಮಗೆ ಲಾಜಿಕಲ್ ರೀಸನಿಂಗಲ್ಲಿ ಬರುವಂತಹ ಸೀಟಿಂಗ್ ಅರೇಂಜ್ಮೆಂಟ್ಸ್ ಆಗಲಿ, ಮತ್ತು ನಮಗೆ ಬರುವಂತಹ ಈ ಪಜಲ್ಸ್ ಆಗಲಿ, ಪಜಲ್ಸ್ 3-4 ಥರದ ಪಜಲ್ ಬರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಆ ಸಿಟಿ, ಆ ಸಬ್ಜೆಕ್ಟು ಇದು. ಸೊ ಈ ಥರದ ಪ್ರಶ್ನೆಗಳು ನಮಗಿಲ್ಲಿ ಕಾಣಿಸ್ಲಿಲ್ಲ. ಹೊರತಾಗಿ ಅವರು ಈ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಂದರೆ ನಮ್ಮ ಅಂಕಗಣಿತ, ಸೊ 10ನೇ ತರಗತಿವರೆಗೂ ಬರುವಂಥ ಅಂಕಗಣಿತ ಏನಿದೆ ಅದರಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜೊತೆಗೆ ಆ್ಯಸ್ ಯೂಶುವಲ್ ಅಂತ ನಾವು ಹೇಳ್ತೀವಿ, ಸಾಂಪ್ರದಾಯಿಕವಾಗಿ ಈ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ ಅನ್ನೋದೇನಿದೆ ಇದರ ಮೇಲೆ ಬರುವಂತಹ ಪ್ರಶ್ನೆಗಳು ಜಾಸ್ತಿನೇ ಇರ್ತವೆ. ಸೊ ಆ ಒಂದು ಚಾಪ್ಟರ್ ಅನ್ನೋದೇನಿದೆ ಅದನ್ನು ನೀವು ಮಾಡಿದ್ರೆ ಡೆಫಿನೆಟ್ಲಿ ನೀವು ಪಾಸ್ ಆಗುವಷ್ಟು ಮಾರ್ಕ್ಸನ್ನು ನಂಬರ್ ಸಿಸ್ಟಮಿಂದನೇ ನೀವು ತೆಗಿಬೋದು. ಸೊ ಅದೇ ರೀತಿಯಾಗಿ ಏನು ನಮಗೆ 2016-17ರಿಂದ ಏನು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಅದೇ ರೀತಿಯಾಗಿ ನಮಗೆ ಸುಮಾರು ಕ್ವೆಶನ್ಸು ನಮಗೆ ಈ ನಂಬರ್ ಸಿಸ್ಟಮಿಂದ ಬಂದಿರುವಂಥದ್ದು. ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡೋದಾಯಿತು ಅಂತಂದ್ರೆ ನಾನು ಸೆಟ್ A ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಪ್ಯಾರಾಗ್ರಾಫ್ ಕ್ವೆಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಇಲ್ಲ, ಕೇವಲ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕ್ವೆಶನ್ಸನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ 4ನೇ ಪ್ರಶ್ನೆವರೆಗೂ ನಮಗೆ ಈ ರೀಡಿಂಗ್ ಕಾಂಪ್ರಹೆನ್ಷನ್ ಇದೆ. 5ನೇ ಪ್ರಶ್ನೆ ಬಂದಾಗ ನೋಡಿ, ವಾಟ್ ಈಸ್ ದ ಲೀಸ್ಟ್ ಪಾಸಿಬಲ್ ನಂಬರ್ ಆಫ್ ಕಟ್ಸ್ ರಿಕ್ವೈರ್ಡ್ ಟು ಕಟ್ ಅ ಕ್ಯೂಬ್ ಇಂಟು 64 ಐಡೆಂಟಿಕಲ್ ಪೀಸಸ್. ನೀವು ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ಅದನ್ನು 2 ಭಾಗ ಮಾಡಬೇಕು ಅಂತಂದ್ರೆ ನೀವು ಒಂದೇ ಒಂದು ಕಟ್ ಹೊಡಿಬೇಕು. ಸೊ 2 ಭಾಗ ಮಾಡೋದಾಯ್ತು ಅಂತಂದ್ರೆ 1 ಕಟ್ ಹೊಡಿಬೇಕು. 3 ಭಾಗ ಮಾಡೋದಾಯ್ತು ಅಂತಂದ್ರೆ 2 ಕಟ್ ಹೊಡಿಬೇಕು. 4 ಭಾಗ ಮಾಡೋದಾಯ್ತು ಅಂತಂದ್ರೆ ನೀವು 3 ಕಟ್. ಅಂದರೆ ನಾನು ಈ ಕ್ಯೂಬ್ ಅಂತ ತಗೊಂಡಾಗ ಇದು 3 ಡೈಮೆನ್ಷನಲ್ ಆಬ್ಜೆಕ್ಟ್. ನಾನು ಬರೀ ಒಂದು ಮುಖವನ್ನು ತೋರಿಸ್ತಾ ಇದ್ದೀನಿ ನಮಗೆ. ಇನ್ನು 2 ಆಯಾಮ ಏನು ಬರುತ್ತೆ ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಸೊ ಇದನ್ನು ತಗೊಂಡಾಗ ನಿಮಗೆ 64 ಕ್ಯೂಬ್ಸನ್ನು ಮಾಡಬೇಕು. ಸೊ 64 ಕ್ಯೂಬ್ಸ್ ಅಂತಂದರೆ ಇದು ಕ್ಯೂಬ್ ನಂಬರ್. ಇದು ಯಾವುದರ ಕ್ಯೂಬ್? 4 ಕ್ಯೂಬ್. 4 ಕ್ಯೂಬ್ ಈಸ್ ಈಕ್ವಲ್ ಟು 64. ಸೊ 4 ಕ್ಯೂಬ್ 64 ಅಂತ ಹೇಳಿದಾಗ ನಮಗೆ ಇಲ್ಲಿ 4 ಪೀಸ್ಗಳು ಬರಬೇಕು, ಸಮ ಅಳತೆವು. ಇಲ್ಲೂ ಕೂಡ ನಮಗೆ 4 ಪೀಸ್ ಬರಬೇಕು. ಸೊ ನೀವು ಯಾವುದೇ ಆಯಾಮವನ್ನು ತಗೊಳ್ಳಿ, ಅಲ್ಲಿ ನಮಗೆ 4 ಪೀಸ್ಗಳು ಬೇಕು. ಸೊ ಹೀಗಿರುವಾಗ ನಾವು ಕಟ್ ಅಂತ ಬಂತು ಅಂತಂದ್ರೆ
ಇಲ್ಲಿ ನೋಡಿ, ಇಲ್ಲಿ ನಾವು 3 ಕಟ್ ಹೊಡೆದಾಗ ನಮಗೆ ಸಮ ಅಳತೆವು 4 ಪೀಸ್ಗಳು ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು 3 ಕಟ್ಟನ್ನು ಹೊಡೆದಾಗ ನಮಗೆ ಸಮ ಅಳತೆವು 4 ಬರುತ್ತೆ. ಅದೇ ರೀತಿಯಾಗಿ ಎಲ್ಲ ಆಯಾಮಗಳಲ್ಲೂ ನಾವು 3 ಪೀಸ್ ಅಂದರೆ 3 ಕಟ್ಟನ್ನು ಹೊಡೆದಾಗ ನಮಗೆ 4 ಪೀಸ್ಗಳು ಸಿಗುತ್ತೆ. ಎಲ್ಲ ಆಯಾಮದಲ್ಲೂ 4 ಅಂತಂದರೆ 4 × 4 × 4 64 ಆಯಿತು. ಬಟ್ ನಾವು ಟೋಟಲ್ ಕಟ್ ಎಷ್ಟು ಹೊಡಿತಾ ಇದ್ದೀವಿ? ಈ ಆಯಾಮದಲ್ಲಿ 3 ಅಂದರೆ ಫ್ರಂಟ್ ಫೇಸಲ್ಲಿ 3, ಸೈಡಲ್ಲಿ ಅದು ರೈಟ್ ಇರ್ಬೋದು ಲೆಫ್ಟ್ ಇರ್ಬೋದು ಅಲ್ಲಿ 3, ಆಮೇಲೆ ಟಾಪ್ ಟು ಬಾಟಮ್ ಅದು 3 ಕಟ್. ಸೊ ನಮಗೆ 9 ಕಟ್ಟಲ್ಲಿ 3 3 3 9 ಕಟ್ಟಲ್ಲಿ ನಮಗೆ 64 ಪೀಸ್ಗಳು ಸಿಗುವಂಥದ್ದು. ಸೊ ಇದು ಆ್ಯಕ್ಚುಲಿ ವೆರಿ ಜನರಲ್ ಅಥವಾ ಜನರಲ್ ಅವೇರ್ನೆಸ್ ಕ್ವೆಶನ್ ಅಂತ ಹೇಳ್ಬೋದು. ಯಾಕಂದರೆ ನಾವು ಸುಮಾರಾಗಿ ಕಟ್ ಮಾಡೋದಂತೂ ನಾವು ಚಿಕ್ಕಂದಿನಿಂದ ನಾವು ಕಲ್ತಿರ್ತೀವಿ. 2 ಭಾಗ ಮಾಡಬೇಕಾದ್ರೆ 1 ಕಟ್ ಹಾಕ್ತೀವಿ. ಸೊ ಅದೇ ರೀತಿಯಾಗಿ ಅದನ್ನು ಅಪ್ಲೈ ಮಾಡ್ಕೊಂಡು ಮಾಡುವಂಥದ್ದು. ಬಟ್ ಇಲ್ಲಿ 64 ಅನ್ನೋದು ಕ್ಯೂಬ್ ನಂಬರ್ ಅಂತ ಬಂದಾಗ ಅದರ ಕ್ಯೂಬ್ ರೂಟ್ ಅಂತ ಹೇಳ್ತೀವಿ, ಅದು ನಮಗೆ 4 ಆಗುತ್ತೆ. ಬಟ್ 4 ಪೀಸಸ್ನ ಮಾಡೋದಕ್ಕೆ 3 ಕಟ್, ಎಲ್ಲ ಆಯಾಮಗಳಲ್ಲೂ 3 ಕಟ್, 3 + 3 + 3 ಸೊ 9, 3 + 3 + 3 9 ಕಟ್ಗಳು ನಮಗೆ ಬೇಕು. ಸಿಂಪಲ್ ಕ್ವೆಶನ್ ಇದು, ಇದನ್ನ ಕಷ್ಟ ಅಂತ ನಾನು ಹೇಳಕ್ಕಾಗಲ್ಲ. ಮುಂದಿನ ಕ್ವೆಶನ್, 6ನೇ ಕ್ವೆಶನ್. ಇನ್ ದ ಎಕ್ಸ್ಪ್ರೆಷನ್ 5 ಸ್ಟಾರ್ 4 ಸ್ಟಾರ್ 3 ಸ್ಟಾರ್ 2 ಸ್ಟಾರ್ 1 ಸ್ಟಾರ್ ಈಸ್ ಚೋಸನ್ ಫ್ರಾಮ್, ಈ 3 ಚಿಹ್ನೆಗಳೇನಿದಾವೆ ನಮಗೆ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ, ಈ ಚಿಹ್ನೆಗಳೇನಿದಾವೆ ಇವುಗಳನ್ನು ಚೂಸ್ ಮಾಡ್ಕೊಳ್ಳುವಂಥದ್ದು. ಈ 3ರಲ್ಲಿ ನಾವು ಅಟ್ ದ ಮೋಸ್ಟ್ 2 ಟೈಮ್ಸ್ ಒಂದನ್ನು ಬರೀ 2 ಸರ್ತಿ ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಇನ್ನು ಉಳಿದ 2ರಿಂದ ನಾವು ಒಂದೊಂದನ್ನು ಚೂಸ್ ಮಾಡಲೇಬೇಕು. ಯಾಕಂದರೆ ಇಲ್ಲಿ ನಮಗೆ 4 ಸ್ಟಾರ್ ಇದೆ. 4 ಸ್ಟಾರಲ್ಲಿ ನಾನು ಯಾವುದಾದ್ರೂ ಒಂದನ್ನು 2 ಸರ್ತಿ ಚೂಸ್ ಮಾಡ್ಕೋಬೇಕು. ಇನ್ನು 2ರಲ್ಲಿ ಒಂದನ್ನು 2 ಸತಿ ಮಾಡ್ಬೋದು ಅಥವಾ 2ನ್ನ 1 ಸತಿ ಮಾಡ್ಬೋದು. ಆದರೆ ಇಲ್ಲಿ ನಾವು ಸ್ವಲ್ಪ ಮೈಂಡನ್ನು ಅಪ್ಲೈ ಮಾಡಬೇಕು. ಇಲ್ಲಿ ನೋಡಿ, ನಮಗೆ ಟೋಟಲ್ ಆಗಿ 5 ಸಂಖ್ಯೆಗಳಿದ್ದಾವೆ. 5 ಸಂಖ್ಯೆಗಳಲ್ಲಿ ನೀವು ಪ್ಲಸ್ ಮೈನಸ್ ಏನಾದರೂ ಮಾಡ್ತಾ ಹೋದರೆ ನಮಗೆ ಲೀಸ್ಟ್ ನಂಬರನ್ನು ತೊಗೊಂಡು ಬರಬೇಕು. ಲೀಸ್ಟ್ ನಂಬರ್ ಇಲ್ಲಿ ನಮಗೆ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಲೀಸ್ಟ್ ನಂಬರ್ ಇಸ್ 0. ಸೊ ನಾವು ಯಾವಾಗ್ಲೂ ಆ 0 ಬರೋದಕ್ಕೆ ನಾವು ಟ್ರೈ ಮಾಡಬೇಕಾಗತ್ತೆ. ಅಂದರೆ ಉತ್ತರನ 0 ಬರೋದಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಅಂಥ ಕೇಸಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೀವು ಎಲ್ಲವನ್ನ ಆ್ಯಡ್ ಮಾಡಿದಾಗ ನಿಮಗೆ ಜಾಸ್ತಿ ಬರುತ್ತೆ. 5 4 3 2 1. ಸೊ ಇಲ್ಲಿ ನಮಗೆ ಸಬ್ಟ್ರಾಕ್ಷನ್ ಅನ್ನೋದು, ವ್ಯವಕಲನ ಅನ್ನೋದನ್ನ ನಾವು ತರಲೇಬೇಕಾಗುತ್ತೆ. ಎಲ್ಲಾದ್ರೂ ಒಂದು ಸಂಖ್ಯೆಯಲ್ಲಿ ನಾವು ವ್ಯವಕಲನ, ಯಾಕಂದ್ರೆ ಬರೀ ಪ್ಲಸ್ ಮಾಡೋದ್ರಿಂದ ಯಾವುದೂ 0 ಆಗಲ್ಲ, ಬರೀ ಗುಣಾಕಾರ ಮಾಡೋದ್ರಿಂದ 0 ಆಗಲ್ಲ. ಪ್ಲಸ್ ಮತ್ತೆ ಇಂಟು ಅವನ್ನೆರಡನ್ನು ಯೂಸ್ ಮಾಡಿದ್ರು ನಮಗೆ ಬರಲ್ಲ. ಸೊ ನಾವು ಮೈನಸ್ ಅಂತೂ ಯೂಸ್ ಮಾಡಲೇಬೇಕು. ಸೊ ನಮಗೆ 0 ಬರ್ಬೇಕಂತಂದ್ರೆ ಮೈನಸ್. ಸೊ ಮೈನಸ್ ಅಂತ ಬಂದಾಗ ನಾವು ಉಳಿದದ್ದನ್ನ ಯಾವುದನ್ನ ಮಾಡ್ಬೋದು ನೋಡೋಣ. ಈಗ ನೋಡಿ, ನಾವು ಯಾವಾಗ್ಲೂ 0 ಕಡೆಗೆ ಬರ್ತಾ ಇದೀವಿ ಅಂತಂತಂದ್ರೆ ಆದಷ್ಟು ನಂಬರನ್ನ ಕಡಿಮೆ ಮಾಡ್ತಾ ಬರಬೇಕು. ಈಗ ನೋಡಿ, 5 - 4 ಮಾಡಿದ್ರೆ ನನಗೆ 1 ಉಳಿತು. 3 - 2 ಮಾಡಿದ್ರೆ ನನಗೆ 1 ಉಳಿಯುತ್ತೆ. ಅದೇ ಇವುಗಳನ್ನ ಎರಡನ್ನೂ ಸೇರಿ ನಾನು ಇದರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ 0 ಬರುತ್ತೆ. ಬಟ್ ಇಲ್ಲಿ 1 ಇದೆ. ಸೊ ಇಲ್ಲಿ ಟ್ರಿಕಿ ಪಾರ್ಟ್ ಇರೋದು ಇದು. ಒಂದು ವೇಳೆ ಈ ಎಲ್ಲಾ ನಂಬರ್ಗಳನ್ನ ಸೇರಿದಾಗ ನಮ್ಗೇನಾದ್ರೂ ಈವನ್ ನಂಬರ್, ಸಮ ಸಂಖ್ಯೆ ಬಂದಿತ್ತು ಅಂತಂದ್ರೆ ಅದನ್ನ ಒಂದರಲ್ಲಿ ಇನ್ನೊಂದರಲ್ಲಿ ಮೈನಸ್ ಮಾಡಿ ಹೆಂಗಾದ್ರೂ 0 ಮಾಡ್ಬೋದು. ಆದ್ರೆ ನಮ್ಗಿಲ್ಲಿ ಎಲ್ಲವನ್ನ ಸೇರಿಸಿದ್ರೆ ಆಡ್ ಬರುತ್ತೆ. ಆಡ್ ಬಂದಿರುವಾಗ ನೀವು ಪ್ಲಸ್ ಮೈನಸ್ ಎರಡನ್ನೂ ಮಿಕ್ಸ್ ಮಾಡಿದ್ರು ನಿಮಗೆ 0 ಬರಲ್ಲ. ಸೊ ಹಂಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ನಾವು 1 × 2 ಅಂತ ಮಾಡಿಬಿಟ್ರೆ ಇಲ್ಲಿ ಇದು 2 ಆಯ್ತು. 5 4 3 2. ಸೊ ಅವಾಗ ಹೆಂಗ್ ನೋಡಿ, 5 4 3 2 ಅಲ್ಲಿ ಇವೆರಡನ್ನ ಸೇರಿಸಿ ಅವುಗಳಲ್ಲಿ ಇವನ್ನ ಮೈನಸ್ ಮಾಡಿ. 5 + 2 7 ಆಗುತ್ತೆ. 7 ಅಲ್ಲಿ 4 ತೆಗಿರಿ ಮತ್ತೆ 3 ತೆಗಿರಿ. ಸೊ ಅಲ್ಲಿಗೆ ನಮಗೆ ಈ ಲೆಕ್ಕದಲ್ಲಿ 0 ಬರುತ್ತೆ. ಸೊ 5 4 3 2 and 1. 2 × 1 ಅಂತ ಮಾಡಿದ್ರೆ ಇದನ್ನ ನಾವು ಮೊದಲು ಸಾಲ್ವ್ ಮಾಡ್ಕೋತೀವಿ. ಸೊ ಇದರ ಇದು 2 ಆಯ್ತು. ಸೊ ಈಗ ನಮ್ಗೆ ಉಳಿಯೋದು 5 4 3 2.
5 4 3 2. ಈಗ ನೋಡಿ 5 ಪ್ಲಸ್ 2 ಮಾಡಿ 7 ಆಯಿತು, ಅದರಲ್ಲಿ -4 ಮಾಡಿ, ಅದರಲ್ಲಿ -3 ಮಾಡಿ. 5 ಪ್ಲಸ್ 2 7, 7 - 4 -3. ಸೊ 7 - 7 = 0. ಸ್ಮಾಲೆಸ್ಟ್ ಅಂತ ಹೇಳಿದಾಗ, ಸ್ಮಾಲೆಸ್ಟ್ ನಾನ್ ನೆಗೆಟಿವ್ ಅಂತ ಹೇಳಿದಾಗ ವಿ ಶುಡ್ ಟ್ರೈ ಟು ಕ್ಲೋಸ್ ಡೌನ್ ಟು 0. ಒಂದ್ ವೇಳೆ ನಮಗೆ 0 ತರ್ಸಕ್ ಆಗಿಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈಗ ನೋಡಿ ಮೈನಸ್ ಇಲ್ಲ ಅಂತ ನಮಗೆ 0 ತರ್ಸಕ್ಕೆ ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬೇರೆ ನಂಬರ್ 1 2 3 4 ಅಂತ ಹುಡುಕ್ತಾ ಹೋಗ್ತೀವಿ. ಸೊ ಇಲ್ಲಿ ಟ್ರಿಕ್ ಏನಂತಂದ್ರೆ ಈ 5 4 3 2 ದಲ್ಲಿ ನಾವು ಆಟ ಆಡಬೇಕು. ಸೊ 2 × 1 ಅಂತ ಮಾಡ್ಕೊಂಡ್ರೆ ನಮಗದು ಈಸಿ ಆಗುತ್ತೆ. ಸೊ ಇಷ್ಟೇ, ಆನ್ಸರ್ ಈಸ್ 0. ನೆಕ್ಸ್ಟ್ ಕ್ವೆಶನ್. A certain number of men can complete a piece of work in 6k days. ಕೆ ಅನ್ನೋದನ್ನ ಮರೆತು ಬಿಡಿ, ಸದ್ಯಕ್ಕೆ 6 ಡೇಸ್ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಕೆಲಸವನ್ನ ನಂಬರ್ ಆಫ್ ಮೆನ್ ಎಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿಲ್ಲ, ಇಷ್ಟು ಜನ 6k ಡೇಸ್ ಅಲ್ಲಿ 6 ಡೇಸ್ ಅಂತಾನೆ ಇಟ್ಕೊಳ್ಳಿ. ಕೆ ವ್ಯಾಲ್ಯೂನ 1 ಅಂತ ಇಟ್ಕೊಳ್ಳಿ. ಸೊ 6 ದಿವಸದಲ್ಲಿ ಮುಗಿಸ್ತಾರೆ. ವೇರ್ ಕೆ ಇಸ್ ಅ ನ್ಯಾಚುರಲ್ ನಂಬರ್, ದಟ್ಸ್ ಓಕೆ. ಬೈ ವಾಟ್ ಪರ್ಸೆಂಟ್ ಶುಡ್ ದ ನಂಬರ್ ಆಫ್ ಮೆನ್ ಬಿ ಇನ್ಕ್ರೀಸ್ಡ್? ಇದನ್ನ ಇನ್ಕ್ರೀಸ್ ಮಾಡ್ತಾ ಇದೀವಿ ನೋಡಿ. ಜನರಲ್ ಅಂದ್ರೆ ನಿಮ್ ಕಾಮನ್ ಸೆನ್ಸ್ ಅನ್ನ ಅಪ್ಲೈ ಮಾಡಿ. ಈಗ ನಂಬರ್ ಆಫ್ ಮೆನ್ ಇನ್ಕ್ರೀಸ್ ಮಾಡಿದ್ರೆ ಸೊ ನಂಬರ್ ಆಫ್ ಡೇಸ್ ಡಿಕ್ರೀಸ್ ಆಗುತ್ತೆ. ನಂಬರ್ ಆಫ್ ಮೆನ್ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಡೇಸ್ ಡಿಕ್ರೀಸ್ ಆಗುತ್ತೆ. ಈಗ ನೋಡಿ 10 ಜನ 2 ದಿವಸ ತಗೊಳ್ತಾ ಇರ್ತಾರೆ. ಸೊ ಸಿಮಿಲರ್ ಆಗಿ ಈಗ ನಾನು 5 ಜನಕ್ಕೆ ಆ ಕೆಲಸ ಕೊಟ್ರೆ ಅದನ್ನ 4 ದಿವಸದಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಮೆನ್ ಅನ್ನ ನಾನು ಡಿಕ್ರೀಸ್ ಮಾಡಿದ್ರೆ ನಮಗೆ ಡೇಸ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅದೇ ರೀತಿಯಾಗಿ ನಾನು ಮೆನ್ ಅನ್ನ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ನಮಗೆ ಡೇಸ್ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ 6 ಡೇಸ್ ಇರೋದು 5 ಡೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. 6 ಡೇಸ್ ಇರೋದು 5 ಡೇಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನ ಇದ್ದಾರೆ ಈಗ. ಸೊ ಕಡಿಮೆ ಟೈಮ್ ತಗೊಳ್ತಾ ಇದ್ದಾರೆ ಅಂತಂದ್ರೆ ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇಂಥದ್ರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಸಿಂಪಲ್ 5 × 6 30. 5 × 6 30 ಅಂದ್ರೆ LCM ತಗೊಳ್ಳಿ ಅದರದ್ದು 30. ಒಂದು ಕೇಸ್ ಸ್ಟಡಿ ಅಂತ ತಗೊಂಡು ಈಗ 6 ಜನ ಇದ್ರೆ 5 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. 6 ಜನ ಇದ್ರೆ 5 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. ಸೊ ಅದೇ ರೀತಿಯಾಗಿ 5 ಜನ 6 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. ಅದೇ ನನಗೆ 5 ದಿವಸದಲ್ಲಿ ಮುಗಿಸ್ಬೇಕು ಅಂತಂದ್ರೆ ಎಷ್ಟು ಜನ ಬೇಕು? ಸೊ ಅಲ್ಲಿ 6. ಸೊ ಸಿಂಪಲ್ ಇದು. ಇಲ್ಲಿ ಡೇಸ್, ಇಲ್ಲಿ ಮೆನ್. ಡೇಸ್ ಡಿಕ್ರೀಸ್ ಆಗಿದಾಗ ಮೆನ್ ಇನ್ಕ್ರೀಸ್ ಆಗ್ತಾರೆ, ಡೇಸ್ ಇನ್ಕ್ರೀಸ್ ಆದಾಗ ಮೆನ್ ಡಿಕ್ರೀಸ್ ಆಗ್ತಾರೆ. ಸೊ ಇಲ್ಲಿ ನಾವು 6 ಇಂದ 5 ಡೇಸ್ಗೆ ತರ್ತಾ ಇದ್ದೀವಿ. ಸೊ ಹಂಗಿತ್ತಂತಂದ್ರೆ ಇಲ್ಲಿ 5 ಮೆನ್ ಇದ್ದವರು 6 ಮೆನ್ ಆಗ್ಲೇಬೇಕು. ಕೆಲಸವನ್ನ 6 ದಿವಸದಿಂದ 5 ದಿವಸಕ್ಕೆ ಇಳಿಸೋದಾಯ್ತು ಅಂತಂದ್ರೆ ಇಲ್ಲಿ ಏನ್ ಕೆಲಸ ಮಾಡೋರು ಇದ್ದಾರೆ ಅದು 5 ರಿಂದ 6 ಆಗ್ಬೇಕು. ಇದರ ಅರ್ಥ ಸಿಂಪಲ್, 20% ಜನರನ್ನ ನಾವು ಜಾಸ್ತಿ ಹಾಕ್ಬೇಕು. ಸೊ ನೀವು 6 ಡೇಸ್ ತಗೊಳ್ಳಿ, 60 ಡೇಸ್ ತಗೊಳ್ಳಿ, 600 ಡೇಸ್ ತಗೊಳ್ಳಿ, ಅದ್ರ ಪ್ರಕಾರ ಹೋದ್ರೂ ಕೂಡ ನೀವು ಒಟ್ಟಿಗೆ ಕೆಲ್ಸಕ್ಕೆ ಹಚ್ಚೋರ್ನ ಇನ್ನು 20% ಜಾಸ್ತಿ ತಗೋಬೇಕು. ಯಾಕಂದ್ರೆ 5 ಜನ ಇದ್ರು ಅದಕ್ಕೆ 1 ಆಡ್ ಮಾಡ್ತಾ ಇದ್ದೀರಿ. 5 ಜನರಲ್ಲಿ 1 ಜನರನ್ನ ನಾವು ಆಡ್ ಮಾಡ್ತಾ ಇದೀವಿ ಅಂತಂದ್ರೆ 20% ಇನ್ಕ್ರೀಸ್ ಮಾಡ್ತಾ ಇದೀವಿ. 5 ಇದ್ರು +1 ಹಾಕ್ತಾ ಇದೀವಿ. 1/5 is 20%. ಸೊ ಆನ್ಸರ್ ಈಸ್ 20%. ಆಕ್ಚುಲಿ ಇದು ತುಂಬಾ ಈಸಿ, ಒಂಥರ ಕಾಮನ್ ಸೆನ್ಸ್. ಇದು ಸಿಂಪಲ್. ಡೇಸ್ ನಾವು ಕಡಿಮೆ ಮಾಡಬೇಕಂದ್ರೆ ಮೆನ್ ಅನ್ನ ಜಾಸ್ತಿ ಮಾಡಬೇಕು. ಸಿಂಪಲ್. ಆ ಮೆನ್ ಜಾಸ್ತಿ ಮಾಡೋದನ್ನ ನೀವು ರೆಸಿಪ್ರೋಕಲ್ ಆಗಿ ತಗೋಬೇಕು. ಇಲ್ಲಿ 6 5 ತಗೊಂಡ್ರೆ ಅಲ್ಲಿ 5 6 ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇಂಥ ಕ್ವೆಶನ್ ಅಲ್ಲಿ ಹಂಗೆ ಮಾಡೋದು. ಈಗ 20 ದಿವಸ ಕೆಲಸನ ನಾನು 10 ದಿವಸದಲ್ಲಿ ಮಾಡ್ತಿದ್ದೇನೆ ಅಂತಂದ್ರೆ ಹೌದಪ್ಪ, 10 ಜನ ಇದ್ದಲ್ಲಿ 20 ಜನ ಬೇಕಷ್ಟೇ. ಸೊ 100% ಇನ್ಕ್ರೀಸ್. ಸೊ ಈ ತರ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್. ಇದು ಟೈಮ್ ಅಂಡ್ ವರ್ಕ್ ಮೇಲೆನೆ. ಇದು ತುಂಬಾ ಒಳ್ಳೆ ಕ್ವೆಶನ್. ಇದ್ರ ಜೊತೆಗೆ ನಿಮಗೆ ರೀಸನಿಂಗ್ ಕೂಡ ಬೇಕು. XYZ can complete a piece of work individually in 6 hours, 8 hours and 8 hours. ಅಂದ್ರೆ X 6 ಅವರ್ ತಗೊಂಡ್ರೆ Y 8 ಅವರ್ಸ್ ತಗೊಳ್ತಾನೆ, Z 8 ಅವರ್ಸ್ ತಗೊಳ್ತಾನೆ. ಸೊ ಇಲ್ಲಿ ಎಲ್ಲಕ್ಕಿಂತ ಬೇಗ ಕೆಲಸ ಮಾಡೋನು X. ಯಾಕಂತಂದ್ರೆ ಅವನು ಬರೀ 6 ಅವರಲ್ಲಿ ಕೆಲಸ ಮಾಡ್ತಾನೆ. Y ಮತ್ತೆ Z 8 ಅವರ್ ತಗೊಳ್ತಾರೆ, ಬಟ್ X ಮಾತ್ರ ಕೇವಲ 6 ಅವರ್ ತಗೊಳ್ತಾನೆ. ಹವೆವರ್
ಓನ್ಲಿ ಒನ್ ಪರ್ಸನ್ ಎಟ್ ಎ ಟೈಮ್ ಕ್ಯಾನ್ ವರ್ಕ್. ಎಲ್ಲರೂ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಅವರು ಒಬ್ಬನೇ ವರ್ಕ್ ಮಾಡಬೇಕು. ಇನ್ ಈಚ್ ಅವರ್, ಪ್ರತಿಯೊಂದು ಅವರಲ್ಲಿ ಒಬ್ಬನೇ ಕೆಲಸ ಮಾಡಬೇಕು. ಆ್ಯಂಡ್ ನೋ ಬಡಿ ಕ್ಯಾನ್ ವರ್ಕ್ ಫಾರ್ 2 ಕಾನ್ಸಿಕ್ಯೂಟಿವ್ ಅವರ್ಸ್. 1 ಅವರ್ ಆದಮೇಲೆ ಅವನು ಬ್ರೇಕ್ ತಗೊಳ್ಳೇಬೇಕು. ಬೇಕಿದ್ರೆ 3ನೇ ಅವರಿಗೆ ಬರ್ಬೋದು ಅವನು. ಆದರೆ 1 ಅವರ್ ಆದ ತಕ್ಷಣ 2ನೇ ಅವರ್ಗೂ ಅವನು ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಆಲ್ ಆರ್ ಎಂಗೇಜ್ ಟು ಫಿನಿಶ್ ದ ವರ್ಕ್. ಎಲ್ಲರನ್ನೂ ನಾವು ಕೆಲಸಕ್ಕೆ ಹಚ್ಚಿದ್ದೀವಿ, ಅದರಲ್ಲಿ ಅವ್ರು ಕೆಲಸ ಮಾಡಬೇಕು. ವಾಟ್ ಈಸ್ ದ ಮಿನಿಮಮ್ ಅಮೌಂಟ್ ಆಫ್ ಟೈಮ್? ಇಲ್ಲಿ ಇರೋದು ಮಿನಿಮಮ್ ಅಮೌಂಟ್ ಆಫ್ ಟೈಮ್ ದಟ್ ದೇ ವಿಲ್ ಟೇಕ್ ಟು ಫಿನಿಶ್ ದ ವರ್ಕ್. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಕೆಲಸನ ಮುಗಿಸ್ಬೇಕು. ಸೊ ಕಾಮನ್ ಸೆನ್ಸ್ ಏನಂತಂದ್ರೆ, ಅಗೇನ್ ನೀವು ಕೆಲಸ ಬೇಗ ಆಗ್ಬೇಕಂತಂದ್ರೆ ಯಾರನ್ನ ಜಾಸ್ತಿ ಉಪಯೋಗಿಸ್ತೀರಿ? ನೀವು ಎ ಅನ್ನ ಉಪಯೋಗಿಸ್ಬೇಕು. ಯಾಕಂದ್ರೆ ಎಕ್ಸ್ ಅನ್ನ ಉಪಯೋಗಿಸ್ಬೇಕು. ಎಕ್ಸ್ ಯಾಕಂತ ಹೇಳಿದ್ರೆ ಎಕ್ಸ್ ನಿಮ್ಗೆ ಬೇಗ ಕೆಲಸ ಮಾಡ್ಕೊಡ್ತಾನೆ. ಬಟ್ 6 ಅವರ್ ಎಕ್ಸ್ನೇ ಹಚ್ಚಕ್ಕಾಗತ್ತಾ? ಇಲ್ಲ. ಯಾಕಂತಂದ್ರೆ ಅವ್ನಿಗೆ 1 ಅವರ್ ಆದ್ಮೇಲೆ ಬ್ರೇಕ್ ಕೊಡಬೇಕು. ಸೊ ಸಿಂಪಲ್ ಇಲ್ಲಿ ಲಾಜಿಕ್ ಅಪ್ಲೈ ಮಾಡೋದಾಯ್ತು ಅಂತಂದ್ರೆ, ಫಸ್ಟ್ ಅವರ್, ಸೆಕೆಂಡ್ ಅವರ್, ಥರ್ಡ್ ಅವರ್, ಫೋರ್ತ್ ಅವರ್, ಫಿಫ್ತ್ ಅವರ್, ಸಿಕ್ಸ್ತ್ ಅವರ್ ನೀವೇನಾದ್ರೂ ಹಿಂಗೆ ಕೆಲಸ ಹಚ್ಕೊಂತ ಹೋದ್ರೆ ಏನಾಗುತ್ತಂತ ಹೇಳಿದ್ರೆ, ಫಸ್ಟ್ ಅವರು ಎಕ್ಸೇ ಕೆಲಸ ಮಾಡಬೇಕು. ಸೆಕೆಂಡ್ ಅವರ್ ವೈನ್ ಹಾಕಿ, ಬೇಕಿದ್ರೆ ಝೆಡ್ ಹಾಕಿ, ಡಸಂಟ್ ಮ್ಯಾಟರ್. ಯಾಕಂತಂದ್ರೆ ಇಬ್ಬರು ಸೇಮ್ ಕೆಲಸ ಮಾಡ್ತಾರೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ವೈನ ಹಾಕ್ತೀನಿ. ಥರ್ಡ್ ಅವರ್ ಮತ್ತೆ ಎಕ್ಸ್ ಅನ್ನ ತಗೊಂಡ್ಬರ್ತೀನಿ. ಯಾಕಂದ್ರೆ ನಂಗೆ ಬೇಗ ಕೆಲಸ ಮುಗಿಸ್ಬೇಕು. ನಾನು ವೈ ಝೆಡ್ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ, ಎಕ್ಸ್ ಅನ್ನ ತಗೊಂಡೇ ಬರಬೇಕು. ಸೊ ಇಲ್ಲಿ ವೈ ಆರ್ ಝೆಡ್ ಅಗೇನ್, ಮತ್ತೆ ಎಕ್ಸ್, ವೈ ಆರ್ ಝೆಡ್ ಅಗೇನ್. ಸೊ ಈಗ ಲೆಕ್ಕ ಆಗ್ತಾ ಹೋಗಿ ಈ ಪ್ಯಾಟರ್ನ್ ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ ವೈ ಬರ್ಬೋದು ಅಥವಾ ಝೆಡ್ ಬರ್ಬೋದು, ಇಲ್ಲಿ ವೈ ಬರ್ಬೋದು ಅಥವಾ ಝೆಡ್ ಬರ್ಬೋದು, ಇಲ್ಲಿ ವೈ ಅಥವಾ ಝೆಡ್. ಬಟ್ ಈ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಫಸ್ಟ್ ಅವರ್ ಎಕ್ಸ್ ಮಾಡಿದ್ರೆ ಸೆಕೆಂಡ್ ಅವರ್ ವೈ ಆರ್ ಝೆಡ್, ಥರ್ಡ್ ಅವರ್ ಎಕ್ಸ್ ಮಾಡಿದ್ರೆ ಫೋರ್ತ್ ಅವರ್ ವೈ ಆರ್ ಝೆಡ್, ಈ ತರ ಕಂಟಿನ್ಯೂ. ಆದ್ರೆ ಎಕ್ಸ್ ಎಷ್ಟು ಕೆಲಸ ಮಾಡ್ತಾನೆ? ಅವನು 6 ಅವರಲ್ಲಿ ಕೆಲಸ ಮುಗಿಸ್ತಾನಂತಂದ್ರೆ ಅವನು 1 ಅವರಲ್ಲಿ 1/6 ಕೆಲಸನ ಮಾಡ್ತಾನೆ. ಇದು ಬೇಸಿಕ್. ಒಬ್ಬ 6 ಅವರಲ್ಲಿ ಕೆಲಸ ಮಾಡ್ತಾನಂತಂದ್ರೆ ಅವನು 1 ಅವರಲ್ಲಿ 1/6 ಕೆಲಸವನ್ನ ಮಾಡ್ತಾನೆ. ಸಿಮಿಲರ್ಲಿ ವೈ ಎಷ್ಟು ಮಾಡ್ತಾನೆ? 1/8. ಸೊ ಇದೇ ರೀತಿಯಾಗಿ ಇದು ರಿಪೀಟ್ ಆಗ್ತಾ ಹೋಗುತ್ತೆ. 1/6, 1/8, 1/6, 1/8. ಸೊ ಇವೆರಡನ್ನು ಲೆಕ್ಕ ಹಾಕಿ ಇವೆರಡನ್ನ ಆ್ಯಡ್ ಮಾಡಿದ್ರೆ ನೋಡಿ, ಇಲ್ಲಿ ಆ್ಯಡ್ ಮಾಡ್ತಾ ಕೂತ್ಕೊಂಡ್ರೆ ನನಗೆ 1 ನಿಮಿಷ 2 ನಿಮಿಷ ಹೋಗುತ್ತೆ. ಆ್ಯಡ್ ನೀವು ಅಲ್ಲಿ ಮಾಡಬೇಕು, ನೀವು ವರ್ಕೌಟ್ ಮಾಡಬೇಕು. ಸೊ 1/6 + 1/8 ಅಂತ ಹೇಳಿದಾಗ LCM ಎಲ್ಲ ತಗೊಂಡು ಮಾಡಿದ್ರೆ ಸೊ 7/24 ಆಗುತ್ತೆ. 7/24 ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲೂ 7/24, ಇಲ್ಲೂ 7/24. ಸ್ವಲ್ಪ ಯೋಚನೆ ಮಾಡಿ, ಬರೀ ಎಕ್ಸ್ಗೆ ಬಿಟ್ಟಿದ್ರೆ 6 ಅವರ್ ಮುಗಿಸಾಕ್ತಿರೋನು. ಆದರೆ ವೈ ಝೆಡ್ ನಾವು ಅಕಾಮಡೇಟ್ ಮಾಡಬೇಕು ಅಂತಂದ್ರೆ ಕೆಲಸ 6 ಅವರ್ಸ್ಗಿಂತ ಮುಂದೆ ಹೋಗುತ್ತೆ. 6 ಅವರ್ಸ್ಗಿಂತ ಎಷ್ಟು ಮುಂದೆ ಹೋಗುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ 7/24, 7/24, 7/24. ಇದನ್ನ ಆ್ಯಡ್ ಮಾಡಿದ್ರೆ ನಮಗೆ 21/24 ಆಯಿತು. ಸೊ 21/24 ಕೆಲಸ ಆಗಬೇಕಾದ್ರೆ ನಾವು 1, 2, 3, 4, 5, 6 ಅವರ್ಸ್ ಅಂತೂ ಆಯಿತು. ಇನ್ನು ಉಳಿದಿರೋ ಕೆಲಸ ಎಷ್ಟು? 21/24 ಕೆಲಸ ಆಗಿದೆ. ಸೊ ಉಳಿದಿರೋ ಕೆಲಸ 1 - 21/24. ಈಗ ಒಂದು ಕೆಲಸ ಇದೆ, ಅರ್ಧ ಕೆಲಸ ಆದ್ರೆ ಉಳಿದಿರೋ ಕೆಲಸ ಎಷ್ಟು? 1 - ಅರ್ಧ ಅಲ್ವಾ? ಸಿಮಿಲರ್ಲಿ ಇಲ್ಲಿ 21/24 ಕೆಲಸ ಆಗಿದೆ. ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಸ್ವಲ್ಪ ಉಳಿದಿದೆ. 1 - 21/24 ಅಂತಂದ್ರೆ ಉಳಿದಿರೋದು 3/24 ಕೆಲಸ ಉಳಿದಿದೆ. ಉಳಿದಿರೋ ಸ್ವಲ್ಪ ಒಂದು 1/8 ಅಂತ ಹೇಳ್ಬೋದು. 3/24 ಅಂತಂದ್ರೆ 1/8 ಅಂತ ನಾವು ಓಕೆ 21/24. ಸೊ 3/24 ನಮಗೆ ಕೆಲಸ ಉಳಿದಿದೆ. ಈಗ ನಾವು ಮತ್ತೆ ಯಾರನ್ನ ಎಂಪ್ಲಾಯ್ ಮಾಡಬೇಕು? ಈಗ ನೋಡಿ ಎಕ್ಸ್ ವೈ ಆಯ್ತು, ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ. ಯಾಕಂದ್ರೆ ವೈ ಮತ್ತು ಝೆಡ್ ಸ್ವಲ್ಪ ಸೋಂಬೇರಿಗಳಿದ್ದಾರೆ. ಸೊ ಹಂಗಾಗಿ ನಾವು ಮತ್ತೆ 7ನೇ ಅವರಲ್ಲಿ ಯಾರಿಗೆ ಕೆಲಸ ಕೊಡ್ತಾ ಇದ್ದೀವಿ? ಎಕ್ಸ್ ಕೆಲಸ ಕೊಡ್ತಾ ಇದ್ದೀವಿ. ಉಳಿದಿರೋ ಕೆಲಸ ಎಷ್ಟು? ಉಳಿದಿರೋ ಕೆಲಸ ನಮಗೆ 3/24. ಉಳಿದಿರೋ ಕೆಲಸ ಇಷ್ಟು. ಬಟ್ ಎಕ್ಸ್ ಎಷ್ಟು ಮಾಡ್ತಾನೆ? ಎಕ್ಸ್ 1 ಅವರಲ್ಲಿ 1/6 ಕೆಲಸವನ್ನ ಮಾಡ್ತಾನೆ. ಎಕ್ಸ್ ಏನ್ ಮಾಡ್ತಾನೆ? 1 ಅವರಲ್ಲಿ 1/6 ಕೆಲಸವನ್ನ ಮಾಡ್ತಾನೆ. ಸೊ ಇದನ್ನ ನೀವೇನಾದ್ರೂ ಸಾಲ್ವ್ ಮಾಡಿದ್ರೆ ನಿಮಗೆ ಇದರ ಉತ್ತರ 6 ಇಲ್ಲಿ ಮೇಲೆ ಹೋಗುತ್ತೆ, 24 ಕೆಳಗಡೆ ಬರುತ್ತೆ. ಸೊ 6 × 3/24 ಆಗುತ್ತೆ. 6 1 6 4 ದಟ್ ಈಸ್ 3/4. ಸೊ ಎಕ್ಸ್ಟ್ರಾ 3/4 ಅವರ್ಸ್ ಬೇಕು. 6 ಅವರ್ ಆದ್ಮೇಲೆ ಎಕ್ಸ್ಟ್ರಾ 3/4 ಅವರ್ಸ್. ಇದು ಯಾಕೆ? ವೈ ಝೆಡ್ ಸೋಂಬರಿಗಳು, ಅದಕ್ಕೋಸ್ಕರ. ಸೊ 45 ಮಿನಿಟ್ಸ್ ನಾವು ಎಕ್ಸ್ಟ್ರಾ ತಗೋಬೇಕು. 3/4 ಅವರ್ಸ್ ಅಂದ್ರೆ ಎಷ್ಟು? 3/4 ಗಂಟೆ 45 ನಿಮಿಷ. ಸೊ 6 ಗಂಟೆ 45 ನಿಮಿಷಕ್ಕೆ ಕೆಲಸ ಮುಗಿಯುತ್ತೆ. ಸೊ 6 hours 45 minutes. ಇಟ್ಸ್ ಅ ಬ್ಯೂಟಿಫುಲ್ ಕ್ವೆಶನ್.
ಸ್ಟ್ರೇಟ್ ಕ್ವೆಶನ್ ಅಲ್ಲ ಇದು. ಸೊ ಇದರಲ್ಲಿ ಏನಂತಂದ್ರೆ ಎಕ್ಸ್ ಮತ್ತೆ ವೈ ಮತ್ತೆ ಝೆಡ್ ಮಧ್ಯೆ ಯಾರನ್ನ ನೀವು ಎಂಪ್ಲಾಯ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಟೈಮ್ ಬೇಕಾಗಿತ್ತಾ? ಸಿಂಪಲ್, ವೈ ಮತ್ತು ಝೆಡ್ ಅನ್ನ ಹಚ್ಬಿಡಿ, ಎಕ್ಸ್ ನ ಮನೆ ಕಳಿಸ್ಬಿಡಿ. ಸೊ ಅವರು 8 ಅವರಲ್ಲಿ ಮಾಡ್ತಾರೆ. ನಿಮ್ಗೆ ಬೇಗ ಮುಗಿಸ್ಬೇಕಾಗಿತ್ತಾ? ಜಾಸ್ತಿ ಕೆಲಸ ಎಕ್ಸಿಗೆ ಕೊಡಿ. ಇಲ್ಲಿ ಕಂಡೀಷನ್ ಏನಿದೆ, ಒಟ್ಟಿಗೆ 2 ಅವರ್ ಮಾಡಂಗಿಲ್ಲ, ಆಲ್ಟರ್ನೇಟ್ ಅವರ್ಸ್ ಮಾಡ್ತಾ ಹೋಗ್ಬೋದು. ಸೊ ಹಂಗಾಗಿ 1ನೇ ಅವರು, 3ನೇ ಅವರು, 5ನೇ ಅವರು ಮತ್ತೆ 7ನೇ ಅವರು ನೀವು ಯಾರಿಗೆ ಎಕ್ಸಿಗೆ ಕೆಲಸ ಕೊಡ್ಬೋದು. ಸೊ 2ನೇ ಅವರು, 4ನೇ ಅವರು, 6ನೇ ಅವರು ನೀವು ವೈ ಅಥವಾ ಝೆಡ್ ಕೊಟ್ಟರೆ ಇಲ್ಲಿ ನಿಮಗೆ ಸೊಲ್ಯೂಷನ್ ಬರುತ್ತೆ. ಆನ್ಸರ್ ಈಸ್ 6 hours 45 minutes. ದಿಸ್ ಈಸ್ ಒನ್ ಆಫ್ ದ ಟಫರ್ ಪ್ರಾಬ್ಲಮ್. ಯಾಕಂದ್ರೆ ಇಲ್ಲಿ ಲಾಜಿಕ್ ಅಪ್ಲೈ ಮಾಡಿದ್ರೆ ಮಾತ್ರ ನೀವು ಮುಂದುವರಿಯಕ್ಕಾಗೋದು. ನೆಕ್ಸ್ಟ್ ಕ್ವೆಶನ್, ಇದು ಕ್ಲಾಸಿಕಲ್ ಕ್ವೆಶನ್. ನಂಬರ್ ಆಫ್ ಝೀರೋಸ್ ಎಷ್ಟು ಬರುತ್ತೆ ಅಂತ ಹೇಳೋದು. ಸೊ ನಂಬರ್ ಆಫ್ ಝೀರೋಸ್ ಇಟ್ ಇಸ್ ಅ ಕ್ಲಾಸಿಕಲ್ ಕ್ವೆಶನ್. ಯಾವಾಗಲೂ ಇಂಥ ಕ್ವೆಶನ್ ಬಂದಾಗ ನಮ್ಗೆ ಒಂದು ಸಂಖ್ಯೆಯಲ್ಲಿ 0 ಯಾವಾಗ ಬರುತ್ತೆ? ಯಾವಾಗ ಆ ಸಂಖ್ಯೆ 10ರಿಂದ ಭಾಗ ಹೋಗುತ್ತೆ, 10ರಿಂದ ಯಾವಾಗ ಭಾಗ ಹೋಗುತ್ತೆ ಆ ಸಂಖ್ಯೆಯಲ್ಲಿ ಏನಂತಂದ್ರೆ 0 ಇರುತ್ತೆ. ಈ 10 ಅನ್ನೋದು ನಮಗೆ 2 ಮತ್ತು 5ರಿಂದ ಆಗಿದೆ. ಸೊ ನಮಗೆ ಎಷ್ಟು 2 ಮತ್ತು 5ಗಳು ಸಿಗುತ್ತೆ ಅಷ್ಟು 0ಗಳು ಬರುತ್ತೆ. 1 0 ಬೇಕಂತಂದ್ರೆ 1 10 ಬೇಕು, 2 0 ಅಂತಂದ್ರೆ 100. ಸೊ 2 10ಗಳು ಅಂದ್ರೆ 2 0ಗಳು ಬೇಕು ನಮಗೆ. 2 0 ತರಿಸ್ಬೇಕಾದ್ರೆ ನಮಗೆ 10 into 10 ಅಥವಾ 5 into 2 into 5 into 2. ಸೊ 2 5ಗಳು ಮತ್ತೆ 2 2ಗಳು ಬೇಕು. ಸಿಂಪಲ್, ನಿಮಗೆ ನಂಬರ್ ಆಫ್ ಝೀರೋಸ್ ಏನ್ ಕಂಡು ಹಿಡಿತಿರ್ತೀರಾ ಸೊ ಅಷ್ಟು ನಿಮಗೆ 2 ಮತ್ತೆ 5ಗಳು ಬೇಕು. ಯಾವ ಕೊಟ್ಟಿರೋ ಎಕ್ಸ್ಪ್ರೆಷನ್ ಇದೆ ಅದರಲ್ಲಿ ನಿಮಗೆ ಎಷ್ಟು 2 ಮತ್ತು 5ಗಳು ಸಿಗುತ್ತೆ ನೋಡಿ. ಇಲ್ಲಿ ನೋಡಿ, 1 to the power of 2, 2 to the power of 4, 3 to the power of 6 ಹಿಂಗೆ ಕಂಟಿನ್ಯೂ ಆಗಿ 25 to the power of 50 ಆಗಿದೆ. ಸೊ ಇಲ್ಲಿ ನಮಗೆ 5ರಿಂದ ಭಾಗ ಹೋಗುವಂತ ನಂಬರ್ಗಳು ಯಾವ್ಯಾವುದು? ಫಸ್ಟ್ ಈಸ್ 5, ನೆಕ್ಸ್ಟ್ ಈಸ್ 10, ನೆಕ್ಸ್ಟ್ ಈಸ್ 15, ನೆಕ್ಸ್ಟ್ ಈಸ್ 20, ನೆಕ್ಸ್ಟ್ ಈಸ್ 25. ಸೊ ಇಂಥ ಎಕ್ಸ್ಪ್ರೆಷನ್ಗಳಲ್ಲಿ ನೀವು 2ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕಂತಂದ್ರೆ ಆಲ್ಟರ್ನೇಟಿವ್ ನಂಬರ್ ಈಸ್ ಈವನ್ ನಂಬರ್. ನಮಗೆ ಯಾವುದೇ ಕಾನ್ಸಿಕ್ಯೂಟಿವ್ ನಂಬರ್ಸ್ ಅನ್ನ ತಗೊಂಡಾಗ ಈವನ್ ನಂಬರ್ಸ್ ಆರ್ ಆಲ್ಟರ್ನೇಟಿವ್. ಸೊ ಅಲ್ಲಿ ನಿಮಗೆ 2 ಅಂತೂ ಇದ್ದೇ ಇರುತ್ತೆ. ಸೊ 2ರ ಕೊರತೆ ಯೂಶುವಲಿ ನಿಮಗೆ ಬರಲ್ಲ. 2ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಬೇಡ. ಸೊ ಈ ಕ್ವೆಶನ್ ಅಲ್ಲಿ ಅಟ್ಲೀಸ್ಟ್ ನಮಗೆ ಎಷ್ಟು 5ಗಳಿದಾವಂತ ಹೇಳಿದ್ರೆ ನಮಗೆ 2ಗಳಂತೂ ಸಾಕಷ್ಟು ಸಿಗ್ತವೆ. ಸೊ ಹಂಗಾಗಿ ಎಷ್ಟು 5ಗಳಿದಾವೆ ನೋಡಿ. ಇಲ್ಲಿ 5 to the power of 10, 10 to the power of 10, 10 to the power of 20, 15 to the power of 30, 20 to the power of 40, 25 to the power of 50. ಇಲ್ಲಿ ನೋಡಿ 5 ಎಷ್ಟಿದಾವೆ? 10 ಇದಾವೆ. ಸೊ ನಮಗೆ 10 0ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. 10ಗಳು 20 ಇದಾವೆ ಅಂದ್ರೆ ಅಲ್ಲಿ 5 into 2 20 ಇದಾವೆ. ಸೊ 5ಗಳು 20 ಇದಾವೆ. ಸೊ 20 0ನ ಪ್ರೊಡ್ಯೂಸ್ ಮಾಡ್ಬೋದು. ಸಿಮಿಲರ್ಲಿ 30, 40, ಆದರೆ ತಪ್ಪಿನೂ ಇಲ್ಲಿ 50 ಅಂತ ಬರೆಯಕ್ಕೆ ಹೋಗ್ಬಿಡಿ. ಯಾಕಂದ್ರೆ 25ರಲ್ಲಿ 5 into 5 ಇದೆ. 5 into 5 to the power of 50 ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ 5 to the power of 50 into 5 to the power of 50. ಸೊ ಇಲ್ಲಿ ಟೋಟಲ್ ಆಗಿ ನಮಗೆ ಸಿಗೋದು 100 5s ಸಿಗುತ್ತೆ. ಸೊ 100 5s ಇರೋದ್ರಿಂದ ನಾವು 100 zeros ಪ್ರೊಡ್ಯೂಸ್ ಮಾಡ್ಬೋದು. ಸೊ ಟೋಟಲ್ ಲೆಕ್ಕ ಹಾಕಿದಾಗ ಇಲ್ಲಿ 10, ಇಲ್ಲಿ 20, ಇಲ್ಲಿ 30, ಇಲ್ಲಿ 40, ಇಲ್ಲಿ 100 ಎಲ್ಲ ಸೇರಿಸಿದ್ರೆ ನಮಗೆ 200. ಸೊ 200 zeroಗಳು ನಮಗೆ ಸಿಗುತ್ತೆ. ದಿಸ್ ಇಸ್ ಮಾಡರೇಟ್ ಲೆವೆಲ್ ಕ್ವೆಶನ್. ಸ್ಟ್ರೇಟ್ ಆಗಿ ಅವರು ಯಾವುದೋ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ವಿದೌಟ್ ಪವರ್ ಕೊಟ್ಟಿತ್ತು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 3 into 4 into 5 into 6 into 7 into 8 into 9 into 10 50ವರೆಗೂ ಹೋಗಿತ್ತು ಅಂದ್ರೆ ಸಿಂಪಲ್ ಅದು ಕ್ವೆಶನ್ ಆಗಿರೋದು. ಬಟ್ ಇಲ್ಲಿ ಪವರ್ ಕೊಟ್ಟಿರೋದ್ರಿಂದ ನಮಗೆ ಸ್ವಲ್ಪ ಮಾಡರೇಟ್ ಲೆವೆಲ್ ಕ್ವೆಶನ್ ಅಂತ ಆಗುತ್ತೆ. ಸೊ ಆನ್ಸರ್ ಈಸ್ 200. ಇದು ನೋಡಿ, ಈಗೆಲ್ಲ ಹಳ್ಳಿ ಕಡೆ ಕೇಳೋವಂಥ ಬಾಯ್ಲೆಕ್ಕ ಇದು ನೆಕ್ಸ್ಟ್ದು. ಸೊ ಇದರಲ್ಲಿ ನೀವು ಮಾಡೋಕ್ಕಾಗಿಲ್ಲ ಅಂತಂದ್ರೆ ದಯವಿಟ್ಟು ವಿಚಾರ ಮಾಡಬೇಕು ಈ ಫೀಲ್ಡ್ನ ಚೂಸ್ ಮಾಡಿರೋದಕ್ಕೆ. ಇಲ್ಲಿ ನೋಡಿ, ಆನ್ January 1st, 2023 a person saved 1 rupee. First day 1 rupee ಸೇವ್ ಮಾಡಿದ. On January 2nd, 2023 he saved 2 more than that of the previous day. ಹಿಂದಿನ ದಿವಸ 1 ಮಾಡಿದ್ದ, ಈಗ 2 ರೂಪಾಯಿ ಮಾಡ್ತಾ 2 ರೂಪಾಯಿ ಎಕ್ಸ್ಟ್ರಾ ಮಾಡ್ತಾ ಇದ್ದಾನೆ. ಅಂದ್ರೆ ಅದರ ಅರ್ಥ 3 ರೂಪಾಯಿ ಮಾಡ್ತಾ ಇದ್ದಾನೆ. On 3rd January he saved 2 more than the previous day. ಪ್ರೀವಿಯಸ್ ಡೇ ಅವನು 3 ಮಾಡಿದ್ದ, ಈಗ 5. ಸೊ ಸಿಂಪಲ್ ಬೆಸ ಸಂಖ್ಯೆಗಳನ್ನ ಬರಿತಾ ಹೋಗ್ಬೇಕು. ಆಡ್ ನಂಬರ್ಸ್ ಅನ್ನ ನಾವು ಬರಿತಾ ಹೋಗ್ಬೇಕು. 1, 3, 5 ಆ ತರ. ಎಲ್ಲಿವರೆಗೆ? ಅಟ್ ದ ಎಂಡ್ ಆಫ್ ವಿಚ್ ಡೇಟ್ ಹಿಸ್ ಟೋಟಲ್ ಸೇವಿಂಗ್ಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆಸ್ ವೆಲ್ ಆಸ್ ಪರ್ಫೆಕ್ಟ್ ಕ್ಯೂಬ್. ಅವನಿಗೆ ನೋಡಿ, ಫಸ್ಟ್ ಡೇ 1 ಸೇವ್ ಮಾಡ್ದ, 2ನೇ ದಿವಸ 3 ಸೇವ್ ಮಾಡ್ದ, 3ನೇ ದಿವಸ 5 ರೂಪಾಯಿ ಸೇವ್ ಮಾಡ್ದ. ಈ ತರ
ಟೋಟಲ್ ಆಗಿ ಅವನ ಹತ್ರ ಒಂದು ಸ್ಕ್ವೇರ್ ನಂಬರ್ ಮತ್ತೆ ಕ್ಯೂಬ್ ನಂಬರ್ ಬರಬೇಕು. ಸೊ ಸ್ಕ್ವೇರ್ ನಂಬರ್ ಮತ್ತೆ ಕ್ಯೂಬ್ ನಂಬರ್ನ ನೀವು ಏನಾದರೂ ಬರಿತಾ ಹೋದ್ರೆ ನೋಡಿ, ಸ್ಕ್ವೇರ್ ನಂಬರ್ ನಮಗೆ 1, 4, 9, 16, 25, 36, 49, 64, 81 ಈ ಥರ ನಮಗೆ ಸ್ಕ್ವೇರ್ ನಂಬರ್ಸ್. ಈಗ ನಮಗೆ ಕ್ಯೂಬ್ ನಂಬರ್ ಬೇಕು. ಕ್ಯೂಬ್ ನಂಬರ್ 1 ಕ್ಯೂಬ್ ಇಸ್ 1, 2 ಕ್ಯೂಬ್ ಇಸ್ 8, 3 ಕ್ಯೂಬ್ ಇಸ್ 27, 4 ಕ್ಯೂಬ್ ಇಸ್ 64, 5 ಕ್ಯೂಬ್ ಇಸ್ 125. ಇಲ್ಲಿ ನೋಡಿ, ನಮಗೆ ದಟ್ ನಂಬರ್ ಹ್ಯಾಸ್ ಟು ಬಿ ಅ ಪರ್ಫೆಕ್ಟ್ ಸ್ಕ್ವೇರ್ ಆಸ್ ವೆಲ್ ಅ ಪರ್ಫೆಕ್ಟ್ ಕ್ಯೂಬ್. ಸೊ 64 ನೋಡಿ, ದಿಸ್ ಇಸ್ ದ ಫಸ್ಟ್ ಸಚ್ ನಂಬರ್. ಅಂದ್ರೆ ನಮಗೆ ವರ್ಗಗಳು ಮತ್ತೆ ಘನಗಳಲ್ಲಿ ಅಂದ್ರೆ ಸ್ಕ್ವೇರ್ಸ್ ಮತ್ತೆ ಕ್ಯೂಬ್ಸ್ಗಳಲ್ಲಿ ಫಸ್ಟ್ ಕ್ಯೂಬ್ ವಿಚ್ ಇಸ್ ಆಲ್ಸೋ ಅ ಸ್ಕ್ವೇರ್ ಆರ್ ಫಸ್ಟ್ ಸ್ಕ್ವೇರ್ ವಿಚ್ ಇಸ್ ಆಲ್ಸೋ ಅ ಕ್ಯೂಬ್ ಅಂತ ಬರೋದು ಯಾವುದಂತಾರೆ 64. ಸೊ ನಮಗೆ ಟೋಟಲ್ ಬಂದು ಈಗ 64 ಆಗಬೇಕು. ಸೊ ಅಲ್ಲಿವರೆಗೂ ನಾವು ಏನಂತಂದ್ರೆ ಸೇವಿಂಗ್ ಮಾಡ್ತಾ ಹೋಗ್ಬೇಕು. ಸಿಂಪಲ್ ಇದನ್ನು ನಿಮ್ಗೆ ಈ ಒಂದು ಕ್ಯೂಬ್ ಮತ್ತೆ ಸ್ಕ್ವೇರ್ 64 ಅಂತ ಗೊತ್ತಾದಾಗ ಸೊ ಟೋಟಲ್ ಮಾಡ್ತಾ ಹೋಗಿ. 1ನೇ ದಿವಸ 1 ರೂಪಾಯಿ ಇತ್ತ, ಸೊ ಟೋಟಲ್ ಅವನ ಹತ್ರ 1 ರೂಪಾಯಿ ಇತ್ತು. 2ನೇ ದಿವಸ 3 ರೂಪಾಯಿ ಆ್ಯಡ್ ಮಾಡೋದನ್ನ ಟೋಟಲ್ ಎಷ್ಟಾಯ್ತು ಅವನಿಗೆ 4 ರೂಪಾಯಿ ಆಯ್ತು. 3ನೇ ದಿವಸ ಅವನು 5 ರೂಪಾಯಿ ಸೇವ್ ಮಾಡೋದನ್ನ ಟೋಟಲ್ ಎಷ್ಟಾಯ್ತು 9 ಆಯ್ತು. 4ನೇ ದಿವಸ ಅವನು 7 ರೂಪಾಯಿ ಮಾಡ್ದ, ಟೋಟಲ್ 16 ಆಯ್ತು. ಇಲ್ಲಿ ಗಮನಿಸ್ತಾ ಹೋಗಿ, 1, 4, 9, 16 ಇವೆಲ್ಲ ಸ್ಕ್ವೇರ್ ನಂಬರ್ಸ್. ಸೊ ಎಷ್ಟು ದಿವಸದವರೆಗೂ ವೇಟ್ ಮಾಡ್ಬೇಕು ನಾವು 64 ಬರೋವರೆಗೂ, ಅಂದ್ರೆ 8 ಸ್ಕ್ವೇರ್ ಬರೋವರೆಗೂ ನಾವು ವೇಟ್ ಮಾಡಬೇಕು. ಅಂದ್ರೆ ನಾವು 8 ಡೇಸ್ ವೇಟ್ ಮಾಡಬೇಕು. ಇದನ್ನೆಲ್ಲ ಇಲ್ಲಿವರೆಗೂ ಬರಿತಾ ಹೋದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ಎಕ್ಸಾಮ್ ಅಲ್ಲಿ. ಸೊ 8 ಡೇಸ್ ವೇಟ್ ಮಾಡ್ಬೇಕು. ಯಾಕಂದ್ರೆ ಅಟ್ ದ ಎಂಡ್ ಆಫ್ ಫಸ್ಟ್ ಡೇ ಹಿ ಹ್ಯಾಸ್ 1 ಸ್ಕ್ವೇರ್ ರುಪಿ, ಅಂದ್ರೆ 1 ರೂಪಾಯಿ ಅವನ ಹತ್ರ ಇದೆ. 2ನೇ ದಿವಸ 2 ಸ್ಕ್ವೇರ್ 4 ರೂಪಾಯಿ. 3ನೇ ದಿವಸ ಎಷ್ಟಿದೆ 9 ರೂಪಾಯಿ 3 ಸ್ಕ್ವೇರ್. 4ನೇ ದಿವಸ 16. ಸೊ ಟೋಟಲ್ ಅವನ ಹತ್ರ 64 ರೂಪಾಯಿ ಆಗ್ಬೇಕಂದ್ರೆ ಅದು 8 ಸ್ಕ್ವೇರ್. 8 ಸ್ಕ್ವೇರ್ ಅಂತಂದ್ರೆ ಅವನು 8 ಡೇಸ್ ವೇಟ್ ಮಾಡಬೇಕು. ಇಲ್ಲಿ ಮತ್ತೊಂದು ಕ್ಲಾಸಿಕಲ್ ಮಿಸ್ಟೇಕ್ ಮಾಡ್ತಾರೆ, 8ನೇ ದಿವಸ ಯಾವಾಗ ಬರುತ್ತೆ. ಸೊ ಸಿಂಪಲ್, ಜನವರಿ 1ಕ್ಕೆ 8ನ್ನ ಆ್ಯಡ್ ಮಾಡಿ 9th ಜನವರಿ ಅಂತ ಹಾಕ್ತಾರೆ, ಅದು ತಪ್ಪು. 1ನೇ ದಿವಸ ಫಸ್ಟ್ ಸೇವಿಂಗ್, 2ನೇ ದಿವಸ, 3ನೇ ದಿವಸ, 4ನೇ ದಿವಸ, 5ನೇ ದಿವಸ, 6ನೇ ದಿವಸ, 7ನೇ ದಿವಸ, 8ನೇ ದಿವಸ. 8ನೇ ದಿವಸಕ್ಕೆ ಅವನು ಸೇವ್ ಮಾಡಿದ ತಕ್ಷಣ ಅವನ ಹತ್ರ 64 ರೂಪಾಯಿ ಇರುತ್ತೆ. ಸೊ ಹಂಗಾಗಿ ಆನ್ 8th ಜನವರಿ ಇಟ್ ಸೆಲ್ಫ್, 8ನೇ ಜನವರಿಗೆ ಅವನಿಗೆ ಏನಾಗುತ್ತೆ, ಅವನ ಸೇವಿಂಗು 64 ರೂಪಾಯಿ ಆಗುತ್ತೆ. ಇದು ಒನ್ ಆಫ್ ದ ಸಿಂಪಲ್ ಪ್ರಾಬ್ಲಮ್ಸ್, ಬಟ್ ನಿಮ್ಗೆ ಈ ಟ್ರಿಕ್ ಗೊತ್ತಿರಬೇಕು. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಸಮ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್. ಸಮ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ ಅಂತ ಹೇಳಿದಾಗ ನಮಗೆ ಯೂಶುವಲಿ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಸಮ್ ಆಫ್ ಕಾನ್ಸಿಕ್ಯೂಟಿವ್ ಆಡ್ ನಂಬರ್ಸ್ 1, 3, 5, 7 ಇವನ್ನ ಎಷ್ಟಾದರೂ ನೀವು ಆ್ಯಡ್ ಮಾಡ್ಕೊಂತ ಹೋಗಿ ನಿಮಗೆ ಸ್ಕ್ವೇರ್ ನಂಬರ್ಸೇ ಬರುವಂಥದ್ದು. ಸೊ 8ನೇ ದಿವಸಕ್ಕೆ ಅವನ ಹತ್ರ 64 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಈಗ ಡೈರೆಕ್ಟ್ ಆಗಿ ನಮಗೆ ಕ್ವೆಶನ್ ನಂಬರು 15. ಕ್ವೆಶನ್ ನಂಬರ್ 15 ನೋಡಿ. UPSC ಅವರಿಗೆ ಈ 111 ಅನ್ನೋದೇನಿದೆ ಅಲ್ಲ, 111 ಬಹಳ ಫೇವ್ರೇಟ್ ನಂಬರ್. 111 ಏನಾದರೂ ನೀವು ಕಲ್ತು ಹೋದ್ರೆ, 111ರ ರಿಲೇಷನ್ ಅಥವಾ ಅದರ ಇಂಪಾರ್ಟೆನ್ಸ್ನ ನೀವು ಕಲ್ತು ಹೋದ್ರೆ ನಿಮಗೆ ಅಟ್ಲೀಸ್ಟ್ 1-2 ಕ್ವೆಶನ್ ಬರುತ್ತೆ. ಸೊ ಇಲ್ಲಿ ನೋಡಿ 111, ನನ್ನ ಕ್ಲಾಸ್ಗಳಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಕೆಲವೊಂದು ಪ್ಯಾಟರ್ನ್ ಇದೆ ಈ ನಂಬರ್ಸ್ನ ರಿವರ್ಸ್ ಮಾಡುವಂಥದ್ದು. ಈ 111 ಆಮೇಲೆ ನಂಬರ್ ಸಿಸ್ಟಮಲ್ಲಿ ಅಂತ ಸುಮಾರು ನಂಬರ್ ಆಫ್ ಝೀರೋಸ್ ಇರ್ಬೋದು, ನಂಬರ್ ಲಾಸ್ಟ್ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸಂಖ್ಯೆಯಲ್ಲಿ ಏನು ಬರುತ್ತೆ ನಂಬರ್ ಅಂತೂ ಯಾವಾಗೂ ರಿಪೀಟ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಆ ಕ್ವೆಶನ್ನ ಮಾಡೋದ್ರೆ ನೀವು ಕಣ್ಣು ಮುಚ್ಕೊಂಡು ಪಾಸ್ ಆಗ್ತೀರ. ಸೊ ಇಲ್ಲಿ ನೋಡಿ, ಈ ಕ್ವೆಶನಲ್ಲಿ 222 ಟು ದ ಪವರ್ ಆಫ್ 333 ಆ್ಯಂಡ್ 333 ಟು ದ ಪವರ್ ಆಫ್ 222. ಫಸ್ಟ್ ಟ್ರಿಕ್ ನಾನು ಹೇಳ್ತೀನಿ ನೋಡಿ. ಇಲ್ಲಿ ಇದು ಒಂದು ಸಮಸಂಖ್ಯೆ, 222 ಇದು ಸಮಸಂಖ್ಯೆ. ಸಮಸಂಖ್ಯೆಯನ್ನ ಅದ್ರ ಮೇಲೆ ಎಷ್ಟಾದ್ರೂ ಪವರ್ ಇಡಿ, ಸ್ಕ್ವೇರು, ಕ್ಯೂಬು, ಟು ದ ಪವರ್ ಆಫ್ 4 ಏನಾದ್ರೂ ಇಡಿ, ಅದು ನಿಮಗೆ ಈವನ್ ನಂಬರೇ ಬರುತ್ತೆ. ಸಮಸಂಖ್ಯೆಯ ಸ್ಕ್ವೇರ್, ಕ್ಯೂಬ್ ಅಥವಾ ಯಾವುದೇ ಪವರ್ ಮಾಡಿದ್ರು ನಿಮಗೆ ಸಮಸಂಖ್ಯೆನೇ ಬರೋದು ಅಥವಾ ಈವನ್ ನಂಬರೇ ಬರೋದು. ಬೆಸ ಸಂಖ್ಯೆ, ಬೆಸ ಸಂಖ್ಯೆಯನ್ನ ಪವರ್ ನೀವು ಮಾಡ್ತಾ ಹೋದ್ರೆ ನಿಮಗೆ ಸಿಗೋದು ಬೆಸ ಸಂಖ್ಯೆನೇ, ದಟ್ ಈಸ್ ಆಡ್ ನಂಬರ್. ಈವನ್ ಪ್ಲಸ್ ಆಡ್ ಈಸ್ ಆಲ್ವೇಸ್ ಆಡ್. ಸೊ ನಮಗೆ ಸಿಗ್ತಾ ಇರುವಂತ ನಂಬರ್ ಏನಿದೆ ಇಲ್ಲಿ, ಇದು ಆಡ್ ಆಗಿರೋದ್ರಿಂದ, ಇದು ಈವನ್ ಆಗಿರೋದ್ರಿಂದ ಈವನ್ ಪ್ಲಸ್ ಆಡ್ ನಮಗೆ ಯಾವಾಗ್ಲೂ ಆಡೇ. ಸೊ ಆಡ್ ಅಂದ್ರೆ ಸಿಂಪಲ್, ಅದು 2ರಿಂದ ಭಾಗ ಆಗಲ್ಲ. ಫಸ್ಟ್ ಅದನ್ನ ಕ್ಯಾಚ್ ಮಾಡಿ, 2ರಿಂದ ಅದು ಭಾಗ ಆಗಲ್ಲ. ಇಲ್ಲಿ ನೋಡಿ,
ಎರಡು 2 and 3 ಬಟ್ ನಾಟ್, ಸೊ ಇದು ತಪ್ಪಿದು, 2ರಿಂದ ಭಾಗನೇ ಹೋಗಲ್ಲ. 2, 3 and 7 ತಪ್ಪು. 2 and 37 ಬಟ್ ನಾಟ್ 3 ಅದು ತಪ್ಪು. ಸೊ ಇದಾಗತ್ತೆ. ಬಟ್ ಇಲ್ಲಿಗೆ ನಾವು ಕನ್ಕ್ಲೂಡ್ ಮಾಡೋದು ಏನೋ ಕಲಿಯೋಣ, ಇದರಲ್ಲಿ ಎಲಿಮಿನೇಟ್ ಮಾಡಿ ನಮಗೆ ಇದು ಮಾಡೋದು ಬೇಡ, ಅಂದರೆ ಆನ್ಸರ್ ಕಂಡುಹಿಡಿಯೋದು ಬೇಡ, ಕಷ್ಟಪಟ್ಟು ಆನ್ಸರ್ ಕಂಡುಹಿಡಿಯೋಣ. ಸಿಂಪಲ್. ಈ 2, 2, 2 ಅನ್ನ ನೀವು 1, 1, 1 ಪ್ಲಸ್ 1, 1, 1 ಅಂತ ಬರಿಬೋದು. ಸೊ ಅದ್ರ ಮೇಲೆ ಪವರ್ ಇದೆ 3, 3, 3 ಪ್ಲಸ್ 3, 3, 3 ಅನ್ನ 1, 1, 1 ಪ್ಲಸ್ 1, 1, 1 ಪ್ಲಸ್ 1, 1, 1 ಟು ದ ಪವರ್ ಆಫ್ 222. ಸೊ ನೀವು ಇದರಲ್ಲೇನೆ ಎಕ್ಸ್ಪ್ರೆಸ್ ಮಾಡಬೇಕು. 111 ನಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಅದು 333 ಆಗಿರ್ಬೋದು, 222 ಆಗಿರ್ಬೋದು. ಅದನ್ನ ನೀವೇನ್ ಮಾಡ್ಬೋದು, 111 ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ 111ದು ಸ್ಪೆಷಾಲಿಟಿ ಏನು ಅಂತಂತಂದ್ರೆ ಅದರ ಫ್ಯಾಕ್ಟರ್ಸ್ ಏನಿದೆ ಅದನ್ನ ಯಾವುದರಿಂದ ನಾವು ಭಾಗ ಮಾಡ್ಬೋದು, ಅದರ ಭಾಜಕಗಳು ಯಾವ್ಯಾವು ಅಂತ ಹೇಳಿದ್ರೆ ಅದು 3 ಮತ್ತೆ 37. 3 × 37 111. ಅಂದ್ರೆ ಯಾವುದೇ ಒಂದು ನಂಬರು ಈ ಫ್ಯಾಷನ್ ಅಲ್ಲಿ ಇತ್ತು ಅಂತಂದ್ರೆ 111, 222, 333 ಈ ಫ್ಯಾಷನ್ ಅಲ್ಲಿ ಇತ್ತು ಅಂತಂತಂದ್ರೆ ಅದು 3 ಮತ್ತು 37ರಿಂದ ಭಾಗ ಹೋಗ್ಲೇಬೇಕು. ಸೊ ಈ ಕೇಸಲ್ಲಿ 3 ಮತ್ತು 37 ಇದೆ, ಬಟ್ 2ರಿಂದ ಭಾಗ ಹೋಗಲ್ಲ. ಯಾಕಂತಂದ್ರೆ ಈ ಟೋಟಲ್ ಸಮ್ ಬಂದು ನಮಗೆ ಆಡ್ ನಂಬರ್ ಬರುತ್ತೆ. ಸೊ ಹಾಗಾಗಿ 2 ಬರಲ್ಲ. ಸೊ 3 and 7 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ 15ನೇ ಕ್ವೆಶ್ಚನ್ಗೆ ಆನ್ಸರ್ ಬಿ ಆಗುತ್ತೆ.